ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಇಲ್ಲೊಂದು ಹೆಬ್ಬಾವು ಕಂಬದ ಮೇಲೆ ಕುತ್ಕೊಂಡಿರ್ತಕ್ಕಂಥ ಆ ಒಂದು ಸಣ್ಣ ಪುಟ್ಟ ಹಕ್ಕಿನ ಇಟ್ಕೊಳಕ್ ಹೋಯ್ತು. ಆ ಹಕ್ಕಿ ಯಾವ್ದೋ ಒಂದು ಸೇಫರ್ ಝೋನ್ ಕುತ್ಕೊಂಡಿತ್ತು, ಆರೋಗ್ಬಿಡ್ತು. ಈ ಹೆಬ್ಬಾವು ಕರೆಂಟ್ ಲೈನ್ ಸಿಗಾಕೊಂಡು ಒಡಸ್ಕೊಂಡು ಬಿದ್ದು ಸತ್ತೋಗ್ತಾರೆ. ಇದನ್ನ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಅಂತ ಯಾಕೆ ಹೇಳಿದೆ ಅಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಕಥೆನೂ ಕೂಡ ಹೀಗೆ ಅನ್ನೋದು ಜಗಜ್ಜಾಹೀರಾಗಿರ್ತಕ್ಕಂಥ ವಿಚಾರ. ಏನಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಾನು ಈ ಹಿಂದಿನ ಕೆಲವು ವಿಡಿಯೋಗಳು ಹೇಳಿರೋ ಪ್ರಕಾರ ಇಂದ್ರಲೋಕದ ಐರಾವತ ಇದ್ದಂಗೆ ಇದ್ದವರು. ಅವರ ಗತ್ತು, ಗಾಂಭೀರ್ಯ, ಅವರ ಸಮಾಜಮುಖಿ ಕೆಲಸಗಳು ಇವೆಲ್ಲವೂ ಕೂಡ ಸಮಾಜ ಮೆಚ್ಚಿಕೊಂಡು ಹೌದು ಹೌದು ಅಂತ ಬೆನ್ನು ತಟ್ಟಿ ಯಾರು ಏನೇ ಮಾಡಿದ್ರು ಇವ್ರು ನಮ್ ಡಿ ಬಾಸ್ ಅಂತ ಹೇಳ್ಕೊಂಡು ಅದ್ಭುತವಾಗಿ ಒತ್ತು ಮೆರೆಸ್ತಿದ್ದಂತ ಸಾಕಷ್ಟು ಅಭಿಮಾನಿ ಬಳಗ ಇತ್ತು. ಇವರ ಯಾವುದೋ ವೈಯಕ್ತಿಕ ಒಂದು ಸಣ್ಣ ವಿಚಾರಕ್ಕೆ ಯಾರೋ ಒಂದು ಸಣ್ಣ ತರಗೆಲೆ ಅಂತ ಒಬ್ಬ ವ್ಯಕ್ತಿ ಇವರ ವೈಯಕ್ತಿಕ ವಿಚಾರಕ್ಕೆ ಎಂಟ್ರಿ ಆದ ಒಂದು ಕಾರಣ ಇಟ್ಕೊಂಡು ಆ ವ್ಯಕ್ತಿ ಮೇಲೆ ಗದ ಪ್ರಯೋಗ ಮಾಡಕ್ ಹೋಗಿ ಇವತ್ತು ಎಂತ ಸ್ಥಿತಿ ತಲುಪಿಬಿಟ್ಟಿದ್ದಾರೆ ದರ್ಶನ್ ಅವರು. ಹಗ್ಗಗಳೆಲ್ಲ ಹಾವಾಗಿ ಕುಗ್ತಾ ಇದಾವೆ. ನಡೆಯೋ ದಾರಿಲಿ ಚೆನ್ನಾಗಿದೆ ಅಂತ ಹೋದ್ ಕಡೆ ದಾರಿ ಎಲ್ಲ ಗುಂಡಿಗಳು ಬಿದ್ದು ಕಲ್ಲು ಮುಳ್ಳುಗಳು ಹಾಕೊಂಡು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾಕೆ ಬೇಕಾಗಿತ್ತಿದು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ತರ ಒಂದು ಥ್ರೆಟ್ ಇದೆ ಯಾರೋ ನಮ್ಮ ಫ್ರೆಂಡಿಗೆ, ಒಂಚೂರು ನೋಡ್ಕೊಳ್ಳಿ ಸರ್ ಅಂತ ಯಾವ್ದಾರ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಒಂದು ವಿಷಯನ ಹಾಕ್ಬಿಟ್ಟು ಇದ್ಬಿಟ್ಟಿದ್ರೆ ಇಷ್ಟೊಂದು ಸಮಸ್ಯೆನೇ ಆಗ್ತಿರ್ಲಿಲ್ಲ. ಏನೆಲ್ಲ ಆಗ್ತಾ ಇದೆ, ಜೊತೆಲಿದ್ದ ಸ್ನೇಹಿತರು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೋಗಿ ಇವರ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನುವಂಥ ಸುದ್ದಿಗಳು ಕೇಳದಾಗ್ಲಂತೂ ಸಾಕಷ್ಟು ಅಭಿಮಾನಿಗಳು ಜರ್ಜರಿತರಾಗಿ ಹೋಗ್ಬಿಟ್ಟಿದ್ದಾರೆ. ಬಾಸು ಮತ್ತೆ ವಾಪಸ್ ಬರೋ ಸಾಧ್ಯತೆ, ಅಭಿಮಾನಿಗಳೆಲ್ಲ ಹತಾಶರಾಗಿ ಕುತ್ಕೋಬಿಟ್ಟಿದ್ದಾರೆ. ಬೇರೆ ದಾರಿನೇ ಇಲ್ವೇನೋ ಅನ್ನೋ ಮಟ್ಟದ ಒಂದು ಬೇಜಾರು ಎಲ್ಲ ಕ್ರಿಯೇಟ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಯಾರು ಎಷ್ಟೇ ವಾದ ಮಾಡ್ಬೋದು, ಅವರು ಕೊಲೆ ಮಾಡಿದಾರೆ ಆಚೆಗೆ ಬಂದ್ರು, ಇವ್ರು ಕೊಲೆ ಮಾಡಿದಾರೆ ಹಿಂಗಾದ್ರು ಹಂಗಾದ್ರು ಅಂತ. ಕಾನೂನು ಅನ್ನೋದೊಂದು ವಿವಿಧ ರೀತಿಯ ಆಯಾಮಗಳೇನಿದೆ ಅದನ್ನೆಲ್ಲ ನಾವು ನೋಡ್ಲೇಬೇಕಾಗುತ್ತೆ, ಅದಕ್ಕೆಲ್ಲ ನಾವು ಗೌರವ ಕೊಡ್ಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಿಜವಾಗ್ಲೂ ಒಂದು ಸಂಕಷ್ಟ ಎದುರಾದಂಗೆ ಅಂತ ಅನ್ನಿಸ್ತಿದೆ. ದರ್ಶನ್ ಅವರ ಈ ಸಂಕಷ್ಟಗಳು ಬೇಗ ಕೊನೆಯಾಗ್ಲಿ ಅನ್ನೋಂತ ಭಗವಂತನಲ್ಲಿ ಹಾರೈಕೆ ಹರಿಸ್ಕೊಳ್ಳೋದೊಂದು ಬಿಟ್ರೆ ಅಭಿಮಾನಿಗೆ ಬೆಳೆಗಳಿಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಪ್ರಾಬ್ಲಮ್ ಅಲ್ಲಿ ಡಿ ಬಾಸ್ ಅಂತ ಹೋಗಿ ಅಲ್ಬೇರೆ ಕಂಗೆಣೆ ಗುರಿಯಾಗಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ.